ಸ್ನೇಹಿತರೆ, ಇವತ್ತು ನಾವು ನಮ್ಮ ಒಂದು ಆಂಡ್ರಾಯ್ಡ್ ಫೋನ್ನಲ್ಲಿ ಗೂಗಲ್ ಪ್ಲೇ ಸರ್ವಿಸ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಿಮಗೆ ಯಾವುದಾದ್ರೂ ಕಾರಣಕ್ಕಾಗಿ ಗೂಗಲ್ ಪ್ಲೇ ಸರ್ವಿಸ್ನ ಅಪ್ಡೇಟ್ ಮಾಡಿ ಅಂತ ನಿಮ್ಮ ಫೋನಲ್ಲಿ ತೋರಿಸ್ತಾ ಇದೆ ಅಂದರೆ ನೀವು ಗೂಗಲ್ ಪ್ಲೇ ಸರ್ವಿಸ್ನ ಅಪ್ಡೇಟ್ ಮಾಡಲೇಬೇಕು. ಅಪ್ಡೇಟ್ ಮಾಡದೇ ಇದ್ದರೆ ನಿಮ್ಮ ಒಂದು ಗೂಗಲ್ಗೆ ಸಂಬಂಧಪಟ್ಟಂಥ ಯಾವುದೇ ಸರ್ವಿಸ್ ಅನ್ನೋದು ವರ್ಕ್ ಆಗೋದಿಲ್ಲ. ಅಂದರೆ ನೀವು ಹೊಸ ಇಮೇಲ್ ಐ ಡಿನ ಆ್ಯಡ್ ಮಾಡೋದಕ್ಕೆ ಹೋಗಿರ್ಬೋದು, ಅಥವಾ ಇಮೇಲ್ ಐ ಡಿನ ಬದಲಾವಣೆ ಮಾಡ್ತಾ ಇರ್ಬೋದು, ಅಥವಾ ಯಾವುದಾದ್ರೂ ಇಮೇಲ್ ಐ ಡಿ ಜಿಮೇಲ್ ಅಕೌಂಟ್ಗೆ ಅಥವಾ ಗೂಗಲ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಪಾಸ್ವರ್ಡ್ ಚೇಂಜ್ ಮಾಡ್ತಾ ಇರ್ಬೋದು. ಇನ್ನು ಯಾವುದೇ ಸರ್ವಿಸ್ ಇರ್ಬೋದು, ನಿಮಗೆ ಸರಿಯಾಗಿ ಆಪ್ರೇಟ್ ಆಗೋದಿಲ್ಲ. ಅದಕ್ಕಾಗಿ ನೀವು ಗೂಗಲ್ ಪ್ಲೇ ಸರ್ವಿಸ್ನ ಅಪ್ಡೇಟ್ ಮಾಡಲೇಬೇಕು. ಗೂಗಲ್ ಪ್ಲೇ ಸರ್ವಿಸ್ನ ಅಪ್ಡೇಟ್ ಮಾಡಬೇಕು ಅಂದರೆ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಮಾಡಿದರೆ ಸಿಗೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಒಂದು ಬೇರೆ ವಿಧಾನ ಇದೆ. ಆ ಒಂದು ವಿಧಾನದ ಮೂಲಕ ನೀವು ಈಸಿಯಾಗಿ ಅಪ್ಡೇಟ್ ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಯಾವ ರೀತಿ ಅನ್ನೋದನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ ನಂತರದಲ್ಲಿ ಏನು ಮಾಡಬೇಕು, ಇಲ್ಲಿ ಒಂದು ಕ್ರೋಮ್ನ ಸರ್ಚ್ನಲ್ಲಿ ಹೋಗ್ಬಿಟ್ಟು ನಾವು ಗೂಗಲ್ ಪ್ಲೇ ಸರ್ವಿಸಸ್ ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ, ನಿಮಗೆ ಈಸಿಯಾಗಿ ತಿಳಿಯೋ ಹಾಗೆ. ಇಲ್ಲಿ ನೋಡ್ಬೋದು, ಸರ್ಚ್ನಲ್ಲಿ ಗೂಗಲ್ ಪ್ಲೇ ಸರ್ವಿಸಸ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಈ ರೀತಿ ಮೇಲ್ಗಡೆ ಗೂಗಲ್ ಪ್ಲೇ ಸರ್ವಿಸಸ್ ಅಂತ ಬರ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಗೂಗಲ್ ಪ್ಲೇ ಸರ್ವಿಸಸ್ ಅಂತ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಅಪ್ಡೇಟ್ ಆಪ್ಷನ್ ಅನ್ನೋದು ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಿ, ನಿಮ್ಮ ಒಂದು ಅಪ್ಡೇಟ್ ಅನ್ನೋದು ಇಲ್ಲಿ ಈ ರೀತಿ ಏನಾದರೂ ಬಂದರೆ ನಾಟ್ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ನೋಡ್ಬೋದು, ಸ್ವಲ್ಪ ವೇಟ್ ಮಾಡಿದರೆ ನಮ್ಮ ಒಂದು ಇನ್ಸ್ಟಾಲೇಷನ್ ಒಂದು ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಡೌನ್ಲೋಡ್ ಆಗಿದೆ. ಇನ್ನೂ ಸ್ವಲ್ಪ ವೇಟ್ ಮಾಡೋಣ. ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ. ಬಂದ ನಂತರದಲ್ಲಿ ನಮ್ಮ ಒಂದು ಗೂಗಲ್ ಪ್ಲೇ ಸರ್ವಿಸ್ ಅಪ್ಡೇಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ನೋಡ್ಬೋದು, ಈ ರೀತಿ ರಿಮೂವ್ ಅಪ್ಡೇಟ್ಸ್ ಅಂತ ಬರ್ತಾ ಇದೆ. ಅಂದರೆ ಸಂಪೂರ್ಣವಾಗಿ ನಮ್ಮ ಒಂದು ಗೂಗಲ್ ಪ್ಲೇ ಸರ್ವಿಸ್ ಅನ್ನೋದು ಅಪ್ಡೇಟ್ ಆಗಿದೆ ಅಂತ ಅರ್ಥ. ಈ ರೀತಿ ನಾವು ಗೂಗಲ್ ಪ್ಲೇ ಸರ್ವಿಸಸ್ನ ನಮ್ಮ ಫೋನಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.